ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಎಐಸಿಸಿ ಸೀಕ್ರೆಟ್ ಸರ್ವೆ ನಡೆಸಿದೆಯಂತೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಸದ್ಯಕ್ಕೆ ಬಿಜೆಪಿ ತೆಕ್ಕೆಯಲ್ಲಿ ಇರತಕ್ಕಂಥ ಕ್ಷೇತ್ರ. ಸಂಗಣ್ಣ ಕರಡಿ ಅವರು ಇಲ್ಲಿ ಎಂಪಿ ಆಗಿರ್ತಕ್ಕಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಪೋಸ್. ಪ್ರಿಯಾಂಕಾ ಗಾಂಧಿಗಾಗಿ ಸೀಕ್ರೆಟ್ ಸರ್ವೆಯನ್ನು ಎಐಸಿಸಿ ನಡೆಸಿದೆ. ರಾಜಕೀಯ ಚಿತ್ರಣ, ಜಾತಿ ಲೆಕ್ಕಾಚಾರ ಒಳಗೊಂಡಂತಹ ಸರ್ವೆ. ಪ್ರಿಯಾಂಕಾ ರಾಜ್ಯದಿಂದ ಸ್ಪರ್ಧೆ ಮಾಡೋದಾದರೆ ಕೊಪ್ಪಳ ಸೇಫಾ? ಈ ಪ್ರಶ್ನೆಗೆ ಉತ್ತರವನ್ನು ಅವರು ಕಂಡುಕೊಂಡಿರೋದ್ರಿಂದನೇ ಎಐಸಿಸಿ ಅವರು ಈ ರೀತಿ ಸೀಕ್ರೆಟ್ ಸರ್ವೆಯನ್ನು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಗೊತ್ತಿಲ್ಲ, ತೆಲಂಗಾಣದಲ್ಲಿ ಇದಕ್ಕಿಂತ ಸೇಫ್ ಯಾವುದಾದ್ರೂ ಪ್ಲೇಸ್ ಇದ್ದರೆ ಅಲ್ಲಿಗೆ ಪ್ರಿಯಾಂಕಾ ಗಾಂಧಿ ಅವರು ಹೋಗ್ಬೋದು. ಬಟ್ ಕರ್ನಾಟಕದಿಂದ ನಿಲ್ಲುವುದಾದರೆ ಕೊಪ್ಪಳದಿಂದಲೇ ಸ್ಪರ್ಧೆ ಮಾಡಲಿ ಅಂತಕ್ಕಂಥ ಇಂಗಿತ ಇದೆ. ಹಾಗಾಗಿ ಕೊಪ್ಪಳದಲ್ಲಿ ಎಐಸಿಸಿ ಅವರು ಸೀಕ್ರೆಟ್ ಸರ್ವೆಯನ್ನು ಮಾಡಿದ್ದಾರೆ. ಆ ಸರ್ವೆನಲ್ಲಿ ಏನು ರಿಪೋರ್ಟ್ ಬಂದಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಕೊಪ್ಪಳವನ್ನು ಎಲ್ರಿಗೂ ಅಚ್ಚರಿ ಇದು. ಹಾಗೆ ನೋಡೋಕೆ ಹೋದರೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಅಚ್ಚರಿ. ಕೊಪ್ಪಳನ ಅಂತ ಕೇಳ್ತಾರೆ. ಯಾಕೆಂದರೆ ಅದಕ್ಕಿಂತಲೂ ಸೇಫ್ ಆಗಿರ್ತಕ್ಕಂಥ ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ. ಅದಕ್ಕಿಂತಲೂ ಸೇಫ್ ಆಗಿರ್ತಕ್ಕಂಥ ಕ್ಷೇತ್ರ ಉದಾಹರಣೆಗೆ ಚಾಮರಾಜನಗರ ಸೇಫ್ ಆಗಿರ್ತಕ್ಕಂಥ ಕ್ಷೇತ್ರ. ಈ ಸರ್ತಿ ಅಂತೂ ಬಿ ಜೆ ಪಿಯಿಂದ ಶ್ರೀನಿವಾಸ್ ಪ್ರಸಾದ್ ಸ್ಪರ್ಧೆ ಮಾಡಲಿಲ್ಲ ಅಂತಂದರೆ ಕ್ಯಾಂಡಿಡೇಟೇ ಇಲ್ಲ ಅಲ್ಲಿ. ಆಗಬಹುದು, ಅಲ್ಲಾಗ್ಬೋದು. ಬೇಡಪ್ಪ, ಕಾಂಗ್ರೆಸ್ನ ಅಧಿನಾಯಕಿ ಬರ್ತಾರೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಬಿಟ್ಕೊಡ್ಬೋದು ಡಿ ಕೆ ಸುರೇಶ್ ಅವರ ಕ್ಷೇತ್ರವನ್ನು. ಅದರಲ್ಲಿ ಅವ್ರು ಗೆದ್ಕೊಂಡು ಬಂದಿದ್ದಾರೆ ಸತತವಾಗಿ. ಡಿ ಕೆ ಶಿವಕುಮಾರ್ ಹಿಡಿತಾ ಇರತಕ್ಕಂಥ ಕ್ಷೇತ್ರ. ಬಟ್ ಇವರು ಕೊಪ್ಪಳಕ್ಕೆ ಯಾಕೆ ಹೋದರು ಅನ್ನೋದು ಪ್ರಶ್ನೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರೋದೇ ನಿಜ ಆದರೆ ಕೊಪ್ಪಳವೇ ಯಾಕೆ ಇವರ ಆಯ್ಕೆ ಆಯಿತು? ಇದಕ್ಕಿಂತ ಸೇಫ್ ಕ್ಷೇತ್ರಗಳು ಕರ್ನಾಟಕದಲ್ಲಿ ಯಾವುದೂ ಇಲ್ವಾ ಕಾಂಗ್ರೆಸ್ಗೆ ಅಂತ? ಅರವಿಂದ್, ಗಾಂಧಿ ಕುಟುಂಬದ ಯಾರಾದರೂ ಒಬ್ಬರು ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರ ಹೆಸರೇ ಹೆಚ್ಚು ಮುನ್ನೆಲೆಯಲ್ಲಿ ಇದೆ ಅನ್ನುವಂಥದ್ದು. ಹಾಗಾಗಿ ಸೇಫ್ ಆದ ಕ್ಷೇತ್ರವನ್ನು ಹುಡುಕಬೇಕು ಅಂತ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ 2 ರಾಜ್ಯದಲ್ಲಿ ತಲಾ ಒಂದೊಂದು ಕ್ಷೇತ್ರವನ್ನು ಸರ್ವೆ ಮಾಡಿ ಯಾವುದು ಉತ್ತಮ ಅದನ್ನು ಆಯ್ಕೆ ಮಾಡಿದ್ರೆ ಹೇಗೆ ಅನ್ನುವಂಥ ಚಿಂತನೆಯ ನಡುವೆ ರಾಜ್ಯದ ಕ್ಷೇತ್ರ ಯಾವುದು ಅಂತ ಹುಡುಕ್ತಾರೆ. ರಾಜ್ಯದಲ್ಲಿ ಸೇಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅಂತ ಎಐಸಿಸಿಯ ಸರ್ವೆ ಟೀಮ್ಗೆ ಅನಿಸಿರುವಂಥದ್ದು ಕೊಪ್ಪಳದಲ್ಲಿ ಯಾಕೆ ಕೊಪ್ಪಳವನ್ನೇ ಆಯ್ಕೆ ಮಾಡಿದ್ರು? ಹಾಗೆ ನೋಡೋಕೆ ಕಳೆದ 2-3 ಟರ್ಮಿನಿಂದ ಅಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ಲ. ಆದರೂ ಕೂಡ ಯಾಕೆ ಕೊಪ್ಪಳವನ್ನು ಆಯ್ಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕೊಪ್ಪಳದ 5 ವಿಧಾನಸಭಾ ಕ್ಷೇತ್ರ, ರಾಯಚೂರಿನ 2 ವಿಧಾನಸಭಾ ಕ್ಷೇತ್ರ ಹಾಗೂ ಬಳ್ಳಾರಿಯ 1 ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 6 ಕಾಂಗ್ರೆಸ್ ತೆಕ್ಕೆಯಲ್ಲಿದೆ, 1 ಬಿಜೆಪಿ ತೆಕ್ಕೆಯಲ್ಲಿದೆ, ಇನ್ನೊಂದು KRPP ಪಾರ್ಟಿಯ ತೆಕ್ಕೆಯಲ್ಲಿ ಇದೆ. ಅಂದರೆ 6 ಶಾಸಕರುಗಳು ದೊಡ್ಡ ಅಂತರದಲ್ಲಿ ಗೆದ್ದಿರುವಂತಹ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ಕಡೆ ಆದರೆ ಜಾತಿ ಸಮೀಕರಣವೂ ಕೂಡ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಮೈನಾರಿಟಿ, ಬ್ಯಾಕ್ವರ್ಡ್, ಕುರುಬ, ಈ ರೀತಿ SC ST ಈ ರೀತಿಯ ಕಾಂಬಿನೇಷನ್ ಅಲ್ಲಿ ದೊಡ್ಡ ಮಟ್ಟದ ಕನ್ಸಾಲಿಡೇಷನ್ ಆದರೆ ಅದು ಕೊಪ್ಪಳದಲ್ಲಿ ಸಾಧ್ಯ ಅನ್ನುವ ಕಾರಣಕ್ಕಾಗಿ ಎಐಸಿಸಿಯ ಸರ್ವೆಯಲ್ಲಿ ತೆಲಂಗಾಣದ 1 ಲೋಕಸಭಾ ಕ್ಷೇತ್ರ, ಕರ್ನಾಟಕದ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನ ಸರ್ವೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ಗಾಂಧಿ ಕುಟುಂಬದವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಅಂತಿಮ ಆಗಿಲ್ಲ. ಪ್ರಿಯಾಂಕಾ ಗಾಂಧಿ ಬರ್ತಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೂ ಕೂಡ ಎಐಸಿಸಿಯ ಸರ್ವೆಯಲ್ಲಿ ಕರ್ನಾಟಕದ ಕೊಪ್ಪಳ ಲೋಕಸಭಾ ಕ್ಷೇತ್ರ ಇತ್ತು, ಸರ್ವೆ ಮುಗಿದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಮತ್ತೆ ನಿಮ್ಮನ್ನು ನಾನು ಮಾತನಾಡಿಸ್ತೀನಿ. ನೋಡೋಣ, ಇದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಮತ್ತು ರಾಜ್ಯ ನಾಯಕರಿಗೆ ಬಿಟ್ಟ ವಿಚಾರ. ರಾಜ್ಯ ನಾಯಕರು ಭರವಸೆ ಕೊಟ್ಟು ನಿಮ್ಮನ್ನು 100% ಗೆಲ್ಲಿಸ್ತೀನಿ ಬನ್ನಿ ಮೇಡಮ್ ಅಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಿ ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಗೆ ಆದರೆ ಕೊಪ್ಪಳ ಅಲ್ಲ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಿಸಬಹುದು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ನೋಡೋಣ.